ಸಚಿವರ ಸ್ವಕ್ಷೇತ್ರದಲ್ಲಿಯೇ ದಲಿತರ ಮೇಲೆ ಇದೆಂತ ದೌರ್ಜನ್ಯ. ನಾನು ಕೇಳಿಸ್ಕೊಂಡಿದ್ದೀನಿ. ಕಿಟ್ಟಪ್ಪ ಚಿಕ್ಕನ್ಮಯ್ಯ ಅಂತ ಒಬ್ಬವನು, ಮತ್ತೀಗ ಸಿದ್ದಣ್ಣ ನಾಗಣ್ಣ ಅನ್ನೋರು ಮಾದಿ ನನ್ನ ಮಕ್ಳಿಗೆ ಸಪೋರ್ಟ್ ಕೊಡೋರ್ಗೂ ಬಿಟ್ಕೋಬಾರ್ದು, ಮಾದಿ ನನ್ನ ಮಕ್ಳಿಗೂ ಬಿಟ್ಕೋಬಾರ್ದು. ಇವನ್ ಕಿತ್ಕೊಂತಾರೆ ನೋಡೋಣ ಅಂತಂದ್ಬಿಟ್ಟು ನಮ್ಗೆ ನಾವು ಎಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಈ ಥರ ಒಂದು ನಮ್ಮನ್ನು ಧಿಕ್ಕರಿಸಿ ಊರಾಗೆ ಜಾತ್ರೆ ಮಾಡ್ತಾವ್ರೆ ಸರ್. ಮಂಗಳವಾರ ಮಶಾಣ ಎಲ್ಲಿ ನಮ್ಗೆ ಬಿಟ್ರಿ ಅಂತ ಕೇಳೋವತ್ತಿಗೆ ಎಲ್ಲಿ ಬಿಟ್ರಿ ಅಂತ ಕೇಳೋವತ್ತಿಗೆ ಏನು ಕಿತ್ಕೊಂಡು ಹೋಗ್ರೋ ಅವರು ಯಾವನಿಗೆ ಏನು DC ಕೊಡ್ತೀರಾ ಕೊಡೋಗ್ರಿ ಕಂಪ್ಲೇಂಟ್ ನೋಡ್ಕೊಂತೀನಿ ನಾನು ಒಂದ ಸರ್. ಸ್ಮಶಾನಕ್ಕೆ ಜಾಗ ಕೇಳಿದ್ದಕ್ಕೆ ದಲಿತರಿಗೆ ಊರ ಜಾತ್ರೆಗೆ ಬಹಿಷ್ಕಾರ. ತಿರ್ಗಿ ಈ ದಲಿತರು 2 ಕುಂಟೆಗೆ ಮನೆ ಕಟ್ಕೊಂಡಿದ್ರು ಗುಡಿಸಲು ನಾಟಕ ಆಡೋಣ ಅಂತ ಬಿಡಿಸ್ಬಿಟ್ಟು ಶ್ರೀರಾಮನನು ಎಂಕಮುತ್ತಯ್ಯ ನೋಡು ಇವ್ ದಲಿತರ ಜಾಗದಾಗೆ ಮನೆ ಕಟ್ಕೊಂಡವ್ರೆ. ನಾಟಕ ಆಡೋಣ ಅಂತ ಬಿಡಿಸ್ಬಿಟ್ಟು ಸಮ ಹೊಡಿಸಿ ಊರ್ ಪಕ್ಕದಾಗೆ 1 ಎಕರೆ 20 ಗುಂಟೆ ಗೋಮಾಳ ಇದ್ದು 8 ಎಕರೆ ಗೋಮಾಳ ಇದ್ದು ಇವ್ರು ಸರ್ಕಾರದಿಂದ ಬಂದು ವಿಲೇಜ್ ಅಕೌಂಟ್ ಹೋಗಿ 6 ಕಿಲೋಮೀಟರ್ ತಗೊಂಡು ಹೋಗ್ತಾರ ಸರ್ ಎಣ್ಣೆಲ್ಲ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಇದು ಕವಿ ಸಿದ್ದಲಿಂಗಯ್ಯ ಅವರು ಬರೆದ ಹಾಡಿನ ಸಾಲು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷವೇ ಕಳೆದು ಹೋಗಿದ್ರು ಈ ಕವಿವಾಣಿ ಮಾತ್ರ ಇಂದಿಗೂ ಪ್ರಸ್ತುತವಾಗಿದೆ. ನಾವೆಲ್ಲ ಸ್ವಾತಂತ್ರ್ಯ ಸಮಾನತೆಯ ಆಧಾರದಲ್ಲಿ ರಚಿತವಾದ ಸಂವಿಧಾನದ ಅಡಿಯಲ್ಲಿ ಜೀವನವನ್ನ ನಡೆಸುತ್ತಿದ್ದೇವೆ. ಆದರೆ ಈ ಸ್ವಾತಂತ್ರ್ಯ ಸಮಾನತೆ ಅನ್ನೋದು ಇಂದಿಗೂ ಕೆಲವರ ಪಾಲಿಗೆ ಮರೀಚಿಕೆಯಾಗಿದೆ. ಇಂದಿಗೂ ಕೂಡ ಕೆಲವು ಕಡೆ ಜಾತಿ ಪದ್ಧತಿ ರೂಢಿಯಲ್ಲಿದ್ದು ಕೆಲವು ಸವರ್ಣೀಯರು ದಲಿತರನ್ನ ಮತ್ತು ಹಿಂದುಳಿದವರನ್ನ ಮೃಗಗಳಂತೆ ನಡೆಸಿಕೊಳ್ಳುತ್ತಿರುವ ಪ್ರಕರಣಗಳು ಆಗಾಗ್ಗೆ ಬೆಳಕಿಗೆ ಬರ್ತಾನೆ ಇವೆ. ಇದೀಗ ಗೃಹ ಸಚಿವ ದಲಿತ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊರಟಗೆರೆ ತಾಲೂಕಿನಲ್ಲಿಯೇ ಇಂಥದ್ದೊಂದು ಅನಾಗರಿಕ ಆಚರಣೆ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕಳ್ಳಿಪಾಳ್ಯ ಗ್ರಾಮದಲ್ಲಿ ಇನ್ನೂ ಕೂಡ ಜಾತಿ ಪದ್ಧತಿ ಆಚರಣೆಯಲ್ಲಿರೋ ಬಗ್ಗೆ ಆರೋಪ ಕೇಳಿಬಂದಿದೆ. ಸ್ಮಶಾನಕ್ಕೆ ಜಾಗ ಕೇಳಿದ್ರು ಅನ್ನೋ ಕಾರಣಕ್ಕೆ ದಲಿತ ಕುಟುಂಬಗಳಿಗೆ ಗ್ರಾಮ ದೇವತೆ ಸಫಲಮ್ಮಾದೇವಿಯ ಜಾತ್ರೆಗೆ ಬಹಿಷ್ಕಾರ ಹಾಕಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದ್ದು ಈ ದಲಿತ ಕುಟುಂಬಗಳು ಇದೀಗ ತುಮಕೂರು ಜಿಲ್ಲಾಧಿಕಾರಿಯವರ ಮೊರೆ ಹೋಗಿದ್ದಾರೆ. ಊರು ಅಂತ ಇದ್ಮೇಲೆ ಎಲ್ಲರೂ ಊರಾಗ ಅವ್ರಲ್ವಾ, ನೀವೇ ಮಾಡ್ಕೊಳ್ಳೋದು ಯಾಕೆ? ಅವತ್ಲಿಗಿಂದ ಎಲ್ಲರೂ ಸೇರಿ ಮಾಡ್ತಿದ್ರಲ್ವ? ಎಲ್ಲ ಒಟ್ಟಿಗೆ ಮಾಡ್ತಿದ್ವಿ, ದೂರಾಗ ಮಾಡ್ತಿದ್ವಿ. ಆರತಿ ಮೆರವಣಿಗೆ ದೇವರು ಎಲ್ಲ ಹಳ್ಳಿಯಾಗ ಒಂದು ಮೆರವಣಿಗೆ ದೇವ್ರ ಶಕುಂತಿಮ್ನಳ್ಳಿಗೆ ಶಕುಂತಿಮ್ನಳ್ಳಿ ಆ ದೇವ್ರನ್ನ ಕರ್ಕೊಬಂದು ಆರತಿ ಮಾಡಿ ಎಲ್ಲ ಸುತ್ತಮುತ್ತಲು ದೇವ್ರಗಳಿಗೆಲ್ಲ ಆರತಿ ಮಾಡವ್ ಸರ್. ಚೆನ್ನಾಗಿ ಮಾಡ್ತಿದ್ವಿ. ಗ್ರಾಮಕ್ಕೆ ಬರ್ಕೊಡ್ರಿ ಅಂತ ಕೇಳೋದಕ್ಕೆ ಹೋಗಲೇ ನಾನೇನ್ ಬರ್ಕೊಡಲ್ಲ ಗ್ರಾಮಕ್ಕೆ, ನಾನೇ ತಂದಿ ಈಗೆಲ್ಲ ಸೇರಿ ಊರೆಲ್ಲ ಸೇರಿ ಹೆಂಗ್ ಮಾಡ್ತಿದ್ವಾ ಹಂಗೆ ಮಾಡ್ಬೇಕಲ್ವಾ ಸರ್? ನಾವ್ ಇನ್ನೇನು ಅವ್ರಿಗೆ ತೊಂದರೆ ಮಾಡಕ್ಕೇನು ಹೋಗ್ತಾ ಇಲ್ಲ. ಈಗ ಎಲ್ಲಾರನು ದುಡ್ಡು ಕೇಳ್ಬೇಕಾಯ್ತಲ್ವಾ? ನಿಮಗೆ ಇಷ್ಟ ಬಂದಿರ್ತಾವ ದುಡ್ಡು ಇಸ್ಕೊಂಡು ಈ ನಿದ್ದರ್ನೆಲ್ಲ ಬಿಟ್ಬಿಟ್ಟು ನೀವೇ ಸೇರ್ಕೊಂಡು 2 ತಿಂಗಳಿಗಿಂದ 1 ತಿಂಗಳಿಗಿಂದ ಮಾಡ್ತಾ ಇದ್ದೀರಾ. ನಮ್ಮನ್ನ ಕ್ಯಾರಿ ಅಂದಿಲ್ಲ. ಇಲ್ಲ ಸರ್, ಮಂಗಳವಾರನೇ ಜಾತ್ರೆ. ನಮಗೆ ನ್ಯಾಯ ಬೇಕು. ಕೊರಟಗೆರೆ ತಾಲೂಕಿನ ಕಳ್ಳಿಪಾಳ್ಯ ಗ್ರಾಮದಲ್ಲಿ ದಲಿತರ ಸ್ಮಶಾನಕ್ಕೆ ಮೀಸಲಿದ್ದ ಜಾಗದಲ್ಲಿ ಸಫಲಮ್ಮಾದೇವಿ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿತ್ತು. ಸ್ಮಶಾನಕ್ಕೆ ಬದಲಿ ಜಾಗ ಕೊಡ್ತೇವೆ ಅಂತ ಹೇಳಿ ಸ್ಮಶಾನದ ಜಾಗದಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿತ್ತಂತೆ. ಇದೀಗ ಬದಲಿ ಜಾಗ ಕೇಳಿದ್ದಕ್ಕೆ ದಲಿತ ಕುಟುಂಬಗಳಿಗೆ ಗ್ರಾಮ ದೇವತೆಯ ಜಾತ್ರೆಗೆ ಬಾರದಂತೆ ಕೆಲವು ಸವರ್ಣೀಯರು ಬಹಿಷ್ಕಾರ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ದಲಿತ ಕುಟುಂಬಗಳಿಗೆ ಸಪೋರ್ಟ್ ಮಾಡಿದ್ದ ಸವರ್ಣೀಯರನ್ನು ಕೂಡ ಜಾತ್ರೆಯಲ್ಲಿ ಕಡೆಗಣನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಗಲಾಟೆ ಮಾಡ್ತಾರೆ ಸರ್, ನಮ್ಮನ್ನೇನು ಬಿಡ್ಸ್ಕೊಂಬಂಗೆ ಅವರು ಗಲಾಟೆ ಮಾಡ್ಕೊಂತವ್ರೆ. ಊರಾಗೆ ನಮ್ಗೆ ಮಶಾನ ಕೊಡ್ತಾ ಇಲ್ಲ, ಉಣ್ಣಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಮ್ಮ ಜಾಗ ಅಂತ ಹೇಳ್ತವ್ರೆ. ಅದಕ್ಕೆ ಏನು ಮಾಡಿದ್ದಾರೆ ಈಗ? ಏನು ಮಾಡ್ತಿದ್ದಾರೆ ಇವರು ಬೇರೆ ಸಪೋರ್ಟ್ ಮಾಡ್ತಿದ್ರಲ್ಲ, ಇವರು 4 ಮನೆಯವರು, ಅವ್ರು ಬೇರೆ ಸಪೋರ್ಟ್ ಮಾಡಿ ತಾಂತಿದ್ದೀರ ನೀವು ಬರಬೇಡ್ರಿ ಅವರು ಬರಬೇಡ್ರಿ ಅಂತ ಹೇಳ್ತಾವ್ರೆ. ಬರಬೇಡ್ರಿ ಅಂತಾನೆ ಹೇಳವ್ರ? ಬರಬೇಡ್ರಿ ಅಂತ ಹೇಳವ್ರೆ. ಹೇಳಿದ್ದಾರೆ. ಅಲ್ಲ ಏನು ಒಂಥರ ಬಹಿಷ್ಕಾರ ಮಾಡಿದ್ದಾರೆ ಹೆಂಗೆ? ಹೇಳಿದ್ದಾರೆ, ಬಹಿಷ್ಕಾರ ಮಾಡಿದ್ದಾರೆ, ಬರಬೇಡ್ರಿ ಅಂತ. ಗ್ರಾಮದಲ್ಲಿ ಕುರುಬ, ಬೋವಿ, ವಿಶ್ವಕರ್ಮ, ಗೊಲ್ಲ, ಪರಿಶಿಷ್ಟ ಜಾತಿ ಸೇರಿದಂತೆ ವಿವಿಧ ಸಮುದಾಯಗಳಿಗೆ ಸೇರಿದ 30 ಮನೆಗಳಿವೆ. ಸಫಲಮ್ಮಾದೇವಿ ದೇವಸ್ಥಾನ ಎಲ್ಲ ಸಮುದಾಯಕ್ಕೆ ಸೇರಿದೆ.
ಹುಟ್ಟೂರಿನಲ್ಲೇ ಸಾಂಪ್ರದಾಯಿಕ ಜಾತ್ರೆಗೆ ಬಹಿಷ್ಕರಿಸಿದ್ರೆ ನಾವೆಲ್ಲ ಇದ್ದು ಸತ್ತಂತೆ. ಹೀಗಾಗಿ ಸಫಲಮ್ಮಾದೇವಿ ಜಾತ್ರೆಯನ್ನ ಎಂದಿನಂತೆ ಮಾಡಿ ತಮ್ಮ ಮೇಲಿನ ಬಹಿಷ್ಕಾರ ತೆಗೆಯಬೇಕು ಅಂತ ನೊಂದ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮೂರಲ್ಲಿ ಒಂದು 20 ವರ್ಷದಿಂದ ನಮ್ಮ ತಾತ ಅಜ್ಜಿ ಅವರೆಲ್ಲ ಸೇರಿಬಿಟ್ಟು ಊರಾಗ ಒಂದು 20-30 ಮನೆ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಒಂದು ಕಲ್ಲು ತಂದುಬಿಟ್ಟು ಸಫಲಮ್ಮ ಅಂತ ಹೆಸರು ಬಿಟ್ಟು ಪೂಜೆ ಮಾಡ್ತಾ ಇದ್ವಿ 20 ವರ್ಷದಿಂದ. 20 ವರ್ಷದಿಂದ ಪೂಜೆ ಮಾಡ್ತಾ ಇರಬೇಕಾದ್ರೆ ಯಾರೆಲ್ಲ ಪೂಜೆ ಮಾಡ್ತಾರೆ? ಊರೆಲ್ಲ ಗ್ರಾಮದೆಲ್ಲ ನಾವು ಎಲ್ಲ ಸೇರ್ಕೊಂಡು ಪೂಜೆ ಮಾಡ್ತಾ ಇದ್ವಿ. SC ಸಮುದಾಯ, ಬೋವಿ ಸಮುದಾಯ, ಆಚಾರ ಸಮುದಾಯ ಮತ್ತು ಕುಂಬಾರ ಸಮುದಾಯ ಎಲ್ಲ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಒಂದು 30 ಮನೆ ಗ್ರಾಮ ಸರ್, 30 ಮನೆ ಗ್ರಾಮ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಪೂಜೆ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ನಮ್ಮೂರಲ್ಲಿ ಮನೆಯಲ್ಲಿ ಒಂದು 8 ಮನೆ SC ಮನೆ ಇದೆ. ಅವರು ಆವತ್ತಿನ ಕಾಲದಲ್ಲಿ ಅದನ್ನು ಅಲ್ಲಿ ಅವ್ರ ತಾಯಿ ತಂದೆನೆಲ್ಲ ಉಣಿದ್ರು. ಒಂದು 8-10 ಜನ ಅವ್ರ ತಾತ ಅಜ್ಜಿನೆಲ್ಲ. ಇವಾಗ ದೇವಸ್ಥಾನ ಸಫಲಮ್ಮ ದೇವಸ್ಥಾನ ಕಟ್ಟೆಯವರಲ್ಲ ಅಲ್ಲಿ. ಅವ್ರು ಏನು ಪ್ಲ್ಯಾನ್ ಮಾಡಿಬಿಟ್ರು, ಈ ಜಾಗನ ಖಾಲಿ ಮಾಡಿಸ್ಬೇಕು, ದೇವಸ್ಥಾನ ಇದು ಮಾಡಬೇಕು, ಮಶಾಣ ಖಾಲಿ ಮಾಡ್ಸೋಕ್ಕೆ ಅಂತ ಊರವರೆಲ್ಲ ಸೇರಿಬಿಟ್ಟು ಒಂದು ದೇವಸ್ಥಾನ ಥರ ಅಂದ್ಬಿಟ್ಟು ಸಫಲಮ್ಮ ಅಂತ ತಂದುಬಿಟ್ಟು ಅಲ್ಲಿ ಇಕ್ಬಿಟ್ಟು ಇವರು ಮಶಾಣನ ಖಾಲಿ ಮಾಡಿಸ್ಬಿಟ್ರು. ಒಂದು ಸುಮ್ಮನೆ 4 ಬಂಡೆ ನಿಲ್ಲಿಸ್ಬಿಟ್ಟು ಕೇಳೋಕೆ ಹೋಗೋದಕ್ಕೆ ನಿಮ್ಮ ಅಪ್ಪಂದೇನೋ ಏನು ಹೆಸರಾಗೈತೆ ತಗೋಬೋಗ್ರು ಅಂತೇಳಿ ಇವ್ರನ್ನ ತಾಯಿನ ಉಣಿಸ್ದಂಗೆ ಅವತ್ತಿನ ಕಾಲದಲ್ಲೇ 5-6 ವರ್ಷದ ಹಿಂದೆ ಹೆಣ್ಣನ ಉಣಿಸ್ಲಿಲ್ಲ ಅಲ್ಲಿ. ಇವತ್ತು ಅವ್ರ ಹೆಸ್ರಿಗೆ ಮಾಡಿಸ್ಕೊಂಡು ಅವ್ರ ಬಿಟ್ಟವ್ರ ನಮಗೆ ಗೊತ್ತಿಲ್ಲ. ಆ ದೇವಸ್ಥಾನಕ್ಕೆ ಇವರು ದಲಿತರನ್ನು ಬಿಟ್ಕೊಂತ ಇಲ್ಲ, ನಮ್ಮನ್ನು ಒಂದು ಇವ್ರು ದಲಿತರಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಮ್ಮನ್ನು ಒಂದು 7-8 ಮನೆಯವ್ರನ್ನ ಬಿಟ್ಕೊಂಡಂಗೆ ಧಿಕ್ಕರಿಸಿ ನಾನು ಕೇಳಿಸ್ಕೊಂಡಿದ್ದೀನಿ. ಕಿಟ್ಟಪ್ಪ ಚಿಕ್ಕನ್ಮಯ್ಯ ಅಂತ ಒಬ್ಬವನು, ಮತ್ತೀಗ ಸಿದ್ದಣ್ಣ, ಅವ್ರ ಅಪ್ಪನ ಹೆಸ್ರೇನೆ ನಾಗಣ್ಣ ಅನ್ನೋರು ಮಾದಿ ನನ್ನ ಮಕ್ಳಿಗೆ ಸಪೋರ್ಟ್ ಕೊಡೋರ್ಗೂ ಬಿಟ್ಕೋಬಾರ್ದು, ಮಾದಿ ನನ್ನ ಮಕ್ಳಿಗೂ ಬಿಟ್ಕೋಬಾರ್ದು. ಏನು ಕಿತ್ಕೊಂತಾರೆ ನೋಡೋಣ ಅಂತಂದ್ಬಿಟ್ಟು ನಾವು ಎಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಈ ಥರ ಒಂದು ನಮ್ಮನ್ನು ಧಿಕ್ಕರಿಸಿ ಊರಾಗೆ ಜಾತ್ರೆ ಮಾಡ್ತಾವ್ರೆ ಸರ್ ಮಂಗಳವಾರ. ಇನ್ನು ಜಾತ್ರೆಗೆ ದಲಿತರಿಗೆ ಬಹಿಷ್ಕಾರ ಹಾಕುವುದರ ಜೊತೆಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿ ಇಬ್ಬರು ಸವರ್ಣೀಯರಾದ ಯಜಮಾನ್ ಕೃಷ್ಣಪ್ಪ ಹಾಗೂ ಸಿದ್ದಪ್ಪ ವಿರುದ್ಧ ದಲಿತ ಕುಟುಂಬಗಳು ಜಿಲ್ಲಾಧಿಕಾರಿ ಮತ್ತು ತುಮಕೂರು SPಗೆ ದೂರು ನೀಡಿದ್ದಾರೆ. ಇವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ಕಳ್ಳಿಪಳ ಗ್ರಾಮದಲ್ಲಿ ಒಂದು ಸಫಲಮ್ಮಂದು ಅಂದರೆ ಗುಡಿ ಇತ್ತು. ಊರಿನವರೆಲ್ಲ ಸೇರಿ ಇಕ್ಕಿದ್ರು. ಹಂಗಾಗಿ ಎಲ್ಲರೂ ತಂದಾಗ ನಮ್ಮದು ಸೈಟ್ ಇದಕ್ಕೆ ಜಾಗ ಇಲ್ಲ ನಿಮ್ಮಲ್ಲಿ, ನಮ್ಮದ್ರಲ್ಲಿ ಇಕ್ಕಿ ಅಂತ ಏನು ಅಂತ ಹೋಗಿ ಸಫಲಮ್ಮನ ಮಾಡವ್ರೆ ಎಲ್ಲಿ ಅವ್ರ ಹೊಲದಲ್ಲಿ. ಈ ಮಾಡ್ಕೊಂಡು ಬಂದು ಭಾಳ ದಿನದಿಂದ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು, ಎಲ್ಲ ಇದು ಮಾಡಿರು. ಬಟ್ ಇತ್ತೀಚೆಗೆ ನಮಗೆ SC ಜನಾಂಗ 2 ಮನೆ ಇರೋದ್ರಿಂದ 4 ಮನೆಯಿಂದ ನಮಗೆ ತೊಂದರೆ ಮಾಡ್ತಾವ್ರೆ. ನಮಗೆ ದೇವಸ್ಥಾನ ಒಳಗೆ ಜಾಗ ಕೊಡ್ತಾಯಿಲ್ಲ, ಬಿಟ್ಕೊಂಡು ಪೂಜೆ ಮಾಡ್ಸೋಕೆ ಕೊಡ್ತಾಯಿಲ್ಲ, ಆರತಿ ಓಡ್ಸೋಕೆ ಕೊಡ್ತಾಯಿಲ್ಲ, ಏನು ಪೂಜೆಗೆ ಅಂತ ಅವಕಾಶ ಕೊಡ್ತಾಯಿಲ್ಲ. ಈಗ ನಾಳೆ ನಡೆದು ಜಾತ್ರೆ ಮಾಡ್ತಾವ್ರೆ. ಹಂಗಾಗಿ ನಮಗೆ ಒಂದು DC ಮೇಡಮ್ ಅವ್ರಿಗೊಂದು ಮನವಿ ಸಲ್ಲಿಸೋಣ ಅಂತ ಬಂದಿದ್ದೀವಿ ನಾವೆಲ್ಲ ಗ್ರಾಮಸ್ಥರು, ಒಂದು 4-5 ಜನ. ತಿರ್ಗಿ ಮತ್ತೆ SP ಸಾಹೇಬ್ರಿಗೂ ಮನವಿ ಸಲ್ಲಿಸ್ತೀವಿ. ತಹಸೀಲ್ದಾರ್ ಜಾತ್ರೆ ಬರಬೇಡಿ ಅಂದವ್ರ ಏನಂತ ಹೇಳೋ ಅಲ್ಲ, ಜಾತ್ರೆಗೇನು ಬರಬೇಡಿ ಅಂದಿಲ್ಲ, ನಮಗೆ ಹೇಳ್ಕೊಳ್ಳಿ ಅಲ್ಲ ಮಾದಿಗರು ನೀವು ಬೇಡ ಅಂತ. ಸೈಡ್ಗೆ ಎಲ್ಲ ಊರಿನ ಗ್ರಾಮಸ್ಥರು ಒಂದು 4-5 ಮನೆ ಬಿಟ್ಟು ಹಂಗೆ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಮಾತ್ರ ಬೇಡಿ ಅಂತಾರ ಬೇರೆ ಎಲ್ಲದಕ್ಕೂ ಇನ್ನೇನು ಜಾತ್ರೆ ಆದಮೇಲೆ ಇನ್ನು ಎಲ್ಲದಕ್ಕೂ ಬೇಡ ಏನು ಲೆಕ್ಕಕ್ಕೆ ಇಲ್ಲ ಅವ್ರಿಗೆ. ಇನ್ನು ಸರ್ಕಾರ ಊರಿನಿಂದ ಬರೋಬ್ಬರಿ 6 ಕಿಲೋಮೀಟರ್ ದೂರದಲ್ಲಿ ದಲಿತರಿಗೆ ಸ್ಮಶಾನದ ಜಾಗವನ್ನ ನೀಡಿದೆ. ಅಷ್ಟೊಂದು ದೂರ ಮೃತದೇಹವನ್ನ ಹೊತ್ತೊಯ್ಯಲು ಆಗುವುದಿಲ್ಲ. ಹೀಗಾಗಿ ಸ್ವಗ್ರಾಮದಲ್ಲೇ ಸ್ಮಶಾನದ ಜಾಗವನ್ನ ಕೊಡಬೇಕು ಅಂತಲೂ ಆಗ್ರಹಿಸಿದ್ದಾರೆ. 6 ಕಿಲೋಮೀಟರ್ ಕೊಟ್ಟಿದ್ದಾರೆ ಸರ್ ತಗೊಂಡೋಗಿ. ಅಲ್ಲಿ ಕೊಟ್ಟಿದ್ದಾರೆ. ಊರಲ್ಲೇ ಪಕ್ಕದಲ್ಲೇ ಐತೆ ಸರ್ ಗೋಮಾಳ. ಗೋಮಾಳ ಇದೆ ಸರ್, 8 ಗುಂಟೆ 1.5 ಎಕರೆ ಎಲ್ಲ ಗೋಮಾಳ ಇದೆ. ಅದು ಈ ಪ್ರಭಾವಿಗಳೇನೆ ಎಲ್ಲ ಇದು ಮಾಡ್ಕೊಂಡು ತಿಪ್ಪೆ ಹಾಕೊಂಡು ಬಣವೆ ಹಾಕೊಂಡು 1 ಎಕರೆಗೆ ಅವರೇ ಇದ್ದಾರೆ. ಊರ ಪಕ್ಕದಾಗೆ 1 ಎಕರೆ 20 ಗುಂಟೆ ಗೋಮಾಳ ಇದ್ದು 8 ಎಕರೆ ಗೋಮಾಳ ಇದ್ದು ಈ ಪ್ರಭಾವಿಗಳು ಇವ್ರ ಸಂಬಂಧಿಕರೇ ಎಲ್ಲ ಬಣವೆ ತಿಪ್ಪೆ 1 ಎಕರೆಗೆ ಹಾಕೊಂಡು ಈ SC ಜನಾಂಗದ ಜಾಗ ಇಲ್ದಂಗೆ ಅವರೇ ಎಲ್ಲ ಒತ್ತುವರಿ ಮಾಡ್ಕೊಂಡು ಫುಲ್ ಎಲ್ಲ 1.5 ಎಕರೆಗೂ ಅವರೇ ಗೋಮಾಳದಾಗೇನೆ ಊರ ಪಕ್ಕದಾಗೆ ಐತೆ. ಇವ್ರಿಗೂ ಸರ್ಕಾರದಿಂದ ಬಂದು ವಿಲೇಜ್ ಅಕೌಂಟ್ ಹೋಗಿ 6 ಕಿಲೋಮೀಟ್ರ್ ತಗೊಂಡು ಹೋಗ್ತಾರೆ ಸರ್ ಹೆಣ್ಣನೆಲ್ಲನ. ಯಾವ ಊರಿಗೆ ಹತ್ರ ಆಗುತ್ತದು? ಅದು ಯಾವ್ರಿಗೂ ಇಲ್ಲ. ಕುರ್ಕೆಗುಟ್ಟೆ ದಿನತ್ತ ಬಂಬುಲ್ದಾಪುರದ ಹತ್ರ ಕೊಟ್ಟಿದ್ದಾರೆ ಮಚಾಣಿಕೆ ಅಂತ ಒಂದು 1/2 ಎಕರೆನ. ಇಲ್ಲಿ ಇರೋ ಗೋಮಾಳ ಬಿಟ್ಬಿಟ್ಟು ಇವರೇ ಹೋಗ್ಬೇಕು ಹಂಗಂತ ಮಾಡ್ಬಿಟ್ಟವ್ರೆ. ಎತ್ಕೊಂಡು ಹೋಗಕ್ಕೆ ಆತೈತೆ ಸರ್. ಅವರು ಅವ್ರವ್ರ ಊರ ಪಕ್ಕದಾಗೆ ಊರಾಗೆ ಅವ್ರವ್ರು ನಾವು ಜಮೀನುಗಳು ಇದ್ದಾವೆ ಸರ್. ಅವ್ರಿಗೆಲ್ಲ ಎಲ್ಲರಿಗೂ ಅವರೆಲ್ಲ ಜಮೀನಲ್ಲಿ ಮಾಡ್ಕೊಂತಾರೆ. ಇವರು SC ಸಮುದಾಯದವ್ರು ಮಾತ್ರ ಅವ್ರ ತಾತ ಅಜ್ಜಿನ ಒಂದು 10 ಜನ ಅಲ್ಲೇ ಉಣಿದ್ರು. ಇವ್ರನ್ನ ಒಂದು ದೇವ್ರು ತಂದು ಬಿಟ್ಬಿಟ್ಟು ಇದನ್ನ ಖಾಲಿ ಮಾಡಿಸ್ಬೇಕು ಅಂತ ಅಲ್ಲೊಂದು ದೇವಸ್ಥಾನ ಇಟ್ಬಿಟ್ಟು ಇವಾಗ ಮಶಾಣಕ್ಕೆ ತಗೊಂಡು ಉಣಿಸ್ದಂಗೆ ಖಾಲಿ ಮಾಡಿಸಿ
ಇವರು ಜಾಗನೂ ಕಿತ್ಕೊಂಡು ಊರಾಗ ಪಕ್ಕದ 1 ಎಕರೆ 20 ಗುಂಟೆ ಜಾಗ ಇದ್ದನು ಇದನ್ನು ವಿಲೇಜ್ ಅಕೌಂಟ್ರ್ ಆಗಲಿ ತಹಸೀಲ್ದಾರ್ ಪರಿಶೀಲನೆ ಮಾಡ್ದಂಗೆ 6 ಕಿಲೋಮೀಟರ್ ಆಗ್ತೈತಿ ಇವಾಗ ನಮಗೆ ಕೊಟ್ಟಿರೋ ಮಶಾಣ ಈ ದಲಿತರಿಗೆ ತಗೊಂಡೋಗಿ ಎಲ್ಲಿ ಉಂಟಾರೆ ಸಾವಿರ. ಅದೇನೇ ಇರಲಿ, ಈ ಜಗತ್ತು ಆಧುನಿಕತೆಯತ್ತ ಮುಖ ಮಾಡಿರುವ ಈ ಕಾಲಮಾನದಲ್ಲಿಯೋ ಈ ರೀತಿಯ ಜಾತಿ ಪದ್ಧತಿ ಆಚರಣೆಯಲ್ಲಿರೋದು ಮಾತ್ರ ನಿಜಕ್ಕೂ ದುರಂತವೇ ಸರಿ. ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.